ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಾಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನೇನಾದರೂ ನೀವು ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಎಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದೇವೆ ಅನ್ನತಕ್ಕಂಥ ವಿಚಾರ ತಿಳಿಸ್ತೇನೆ. ಈ ವಿಡಿಯೋ ಎಂಡ್ನಲ್ಲಿ ದಯವಿಟ್ಟು ಎಂಡ್ ತನಕ ನೋಡಿ, ಯಾಕೆಂದರೆ ಈ ವಿಡಿಯೋ ಎಂಡಲ್ಲಿ ನಿಮಗೆ ಇಲ್ಲಿಯ ಮೂಲ ದೇವರ ದರ್ಶನವನ್ನು, ಪೂಜೆಯನ್ನು ಎಲ್ಲದನ್ನೂ ಸಹ ತೋರಿಸಲಿದ್ದೇವೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ವೀಕ್ಷಕರೇ, ನಾನು ಇವತ್ತಿನ ದಿವಸ ಬಹಳ ಪುರಾಣ ಪ್ರಸಿದ್ಧವಾದಂತಹ ಅಂಬರೀಷ ಮಹರ್ಷಿಗಳು ಅನ್ನುವಂಥ ವಿಶೇಷವಾದಂತಹ ವ್ಯಕ್ತಿಗಳಿಗೆ, ಋಷಿಮುನಿಗಳಿಗೆ, ಅಂಬರೀಷ ಮಹರ್ಷಿಗಳು ಅನ್ನುವ ಋಷಿಗಳಿಗೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರೇ ಪ್ರಕಟಗೊಂಡು ಅವರಿಗೆ ಪಾರ್ವತಿ ಪರಮೇಶ್ವರರೇ ಕೊಟ್ಟಿರತಕ್ಕಂಥ ಲಿಂಗ ಯಾವುದು ಅಂದರೆ ಕಾಂತೇಶ್ವರ ಸ್ವಾಮಿಯ ಲಿಂಗ. ಆ ವಿಶೇಷವಾದಿ ಕಾಂತಾವರ ಅನ್ನುವ ಊರಿನಲ್ಲಿ ಕಾಂತೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಾನು ಇವತ್ತು ಕೂತ್ಕೊಂಡು ನಿಮಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಈ ಒಂದು ಸನ್ನಿಧಾನದ ವಿಶೇಷತೆ ಏನು ಅಂತಂದರೆ, ಅಂಬರೀಷ ಮಹರ್ಷಿಗಳಿಗೆ ನಿತ್ಯ ಪೂಜೆ ಆರಾಧನೆಗೋಸ್ಕರ ಪಾರ್ವತಿ ಪರಮೇಶ್ವರರೇ ಸ್ವತಃ ಬಂದು ಕೊಟ್ಟಿರತಕ್ಕಂಥ ಲಿಂಗ ಇಲ್ಲಿ ಕಾಂತೇಶ್ವರ ಸ್ವಾಮಿಯ ಲಿಂಗ. ಈ ಲಿಂಗದ ವಿಶೇಷತೆ ಏನಪ್ಪ ಅಂತಂದರೆ, ಈ ಲಿಂಗ ಬೆಳಗಿನ ಸಮಯದಲ್ಲಿ ನಿಮಗೆ ಬೆಳ್ಳಿಯ ಬಣ್ಣದಲ್ಲಿ ಕಾಣುತ್ತದೆ, ಮಧ್ಯಾಹ್ನದ ಸಮಯಕ್ಕೆ ಹೋದರೆ ತಾಮ್ರದ ಬಣ್ಣದಲ್ಲಿ ಈ ವಿಗ್ರಹ ಕಾಣುತ್ತದೆ, ಇನ್ನು ರಾತ್ರಿಯ ಸಾಯಂಕಾಲದ ಸಂಧ್ಯಾ ಸಮಯಕ್ಕೆ ಹೋದರೆ ಬಂಗಾರದ ಬಣ್ಣದಲ್ಲಿ ಈ ಲಿಂಗ ನಿಮಗೆ ಕಾಣ್ತದೆ. ಇದು ಯಾವುದೇ ಮನುಷ್ಯರು ಪ್ರತಿಷ್ಠಾಪನೆ ಮಾಡಿದಂತಹ ಏನು ಅಷ್ಟಬಂಧ ಹಾಕಿ ಪ್ರತಿಷ್ಠಾಪನೆ ಮಾಡಿದ ವಿಗ್ರಹ ಅಲ್ಲ, ಸ್ವಯಂಭೂ ವಿಗ್ರಹ, ಪರಮಾತ್ಮ ಪಾರ್ವತಿ ಪರಮೇಶ್ವರರೇ ಸ್ವತಃ ಕೊಟ್ಟಂತಹ ವಿಗ್ರಹ. ಇಂತಹ ಒಂದು ವಿಶೇಷ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಾನು ನಿಮಗೋಸ್ಕರವಾಗಿ ಈ ಮಾಸ ಭವಿಷ್ಯವನ್ನು ಮಾಡ್ತಾ ಇರತಕ್ಕಂಥದ್ದು. ವೀಕ್ಷಕರೇ, ಮಾಸ ಭವಿಷ್ಯವನ್ನು ಈ ವಿಡಿಯೋವನ್ನು ಆರಂಭಿಸುವ ಮೊದಲು ಜನವರಿ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ. ಜನವರಿ ತಿಂಗಳಲ್ಲಿ 6ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿದ್ದಂಥ ಬುಧ ಗ್ರಹ 7ನೇ ತಾರೀಕಿನಿಂದ ಧನುರ್ರಾಶಿಗೆ ಹೋಗಲಿದ್ದಾನೆ. ಇನ್ನು ಜನವರಿ 13ನೇ ತಾರೀಕಿನ ತನಕ ಧನುರ್ರಾಶಿಯಲ್ಲಿದ್ದಂತಹ ರವಿಗ್ರಹ ಮಕರ ರಾಶಿಗೆ ಜನವರಿ 14 ಹೋಗ್ತಾನೆ, ಅಂದರೆ ಮಕರ ಸಂಕ್ರಮಣ. ಇನ್ನು ಜನವರಿ 17ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿದ್ದಂಥ ಶುಕ್ರಗ್ರಹ ಜನವರಿ 18ನೇ ತಾರೀಕಿನಿಂದ ಧನುರ್ರಾಶಿಯಲ್ಲಿ ಶುಕ್ರಗ್ರಹನಿದ್ದಾನೆ. ಇನ್ನು ಇಡೀ ಜನವರಿ ತಿಂಗಳು ನಿಮಗೆ ಧನುರ್ರಾಶಿಯಲ್ಲೇ ಕುಜಗ್ರಹನ ಸಾನ್ನಿಧ್ಯವಾಗುತ್ತೆ, ಅಂದರೆ ಕುಜಗ್ರಹ ಧನುರ್ರಾಶಿಯಲ್ಲಿ ಇರ್ತಾನೆ ಇಡೀ ಜನವರಿ ತಿಂಗಳು. ಇಲ್ಲೊಂದು ಪರಿವರ್ತನಾ ಯೋಗವೂ ಸಹ ಇದೆ. ಗುರುಗ್ರಹ ಮೇಷರಾಶಿಯಲ್ಲಿ, ಕುಜಗ್ರಹ ಧನುರ್ರಾಶಿಯಲ್ಲಿ. ಸೊ ಧನುರ್ರಾಶಿಯಲ್ಲಿ ಕುಜ, ಮೇಷರಾಶಿಯಲ್ಲಿ ಗುರು, ಅಂದರೆ ಇದು ಪರಿವರ್ತನಾ ಯೋಗ. ಗುರುವಿನ ಮನೆಯಲ್ಲಿ ಕುಜ, ಕುಜನ ಮನೆಯಲ್ಲಿ ಗುರು. ಈ ವಿಶೇಷವಾದ ಪರಿವರ್ತನಾ ಯೋಗವೂ ಸಹ ನಾನು ಹೇಳ್ತಕ್ಕಂತಹ ಒಂದು ಈ ಮುಂದಿನ ವಿಚಾರಗಳಲ್ಲಿ ಇದು ಸಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಧನುರ್ರಾಶಿಯವರಿಗೋಸ್ಕರ ಜನವರಿ ತಿಂಗಳಿಗೋಸ್ಕರ 4 ಶುಭ ವಿಚಾರಗಳು. ಮೊದಲನೇ ಶುಭ ವಿಚಾರ ಧನುರ್ರಾಶಿಯವರಿಗೋಸ್ಕರ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರ್ರಾಶಿಯ ನಿರುದ್ಯೋಗಿಯಾಗಿದ್ದರೆ ನಿಮಗೆ ಉದ್ಯೋಗ ಪ್ರಾಪ್ತಿಯ ಯೋಗ ಇದೆ ಈ ಒಂದು ಜನವರಿ ತಿಂಗಳಲ್ಲಿ. ಏನಪ್ಪಾ ಅಂತಂದ್ರೆ, ಜನವರಿ 7ನೇ ತಾರೀಕಿನ ನಂತರ ನಿರುದ್ಯೋಗಿ ಧನುರ್ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯ ಯೋಗ ಫಲ. ಯಾಕೆಂದರೆ ಬುಧ ಕರ್ಮಾಧಿಪತಿ, ಬುಧ ನಿಮ್ಮ ರಾಶಿಗೆ ಬಂದ ಮೇಲೆ ನಿಮಗೆ ಉದ್ಯೋಗ ಭಾಗ್ಯ. ಡಿಸೆಂಬರಲ್ಲಿ ವ್ಯಯದಲ್ಲಿದ್ದರಿಂದ ಸಮಸ್ಯೆಗಳಿತ್ತು, ಬಟ್ ಜನವರಿಯಲ್ಲಿ ನಿಮ್ಮ ರಾಶಿಯಲ್ಲಿಯೇ ಕರ್ಮಾಧಿಪತಿಯಾದಂತಹ ಬುಧ ಗ್ರಹ ಬರ್ತಾನೆ. ಆದ್ದರಿಂದ ನೀವು ಒಂದು ಸ್ವಲ್ಪ ಹೆಚ್ಚು ಚಟುವಟಿಕೆಯಿಂದ ಹೋಗಿ ಪ್ರಯತ್ನ ಮಾಡಿದ್ರೆ, ಸ್ವಲ್ಪ ಇಂಟರ್ವ್ಯೂಗಳಲ್ಲಿ ಚೆನ್ನಾಗಿ ಮಾತನಾಡಿದ್ರೆ, ವಾಕ್ ಪ್ರಧಾನ ಚೆನ್ನಾಗಿ ಮಾತಾಡಿದ್ರೆ ಜನವರಿ 7ನೇ ತಾರೀಕು ನಂತರ ನಿಮಗೆ ಕೆಲಸ ಸಿಗುವಂಥ ಯೋಗ ಫಲ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಅಷ್ಟೇ ಅಲ್ಲದೆ ಕೆಲಸದಲ್ಲಿ ಏನಾದ್ರು ಪ್ರಮೋಷನ್ನು, ಟ್ರಾನ್ಸ್ಫರು, ಇನ್ನೊಂದಕ್ಕೆಲ್ಲ ಪ್ರಯತ್ನ ಮಾಡ್ತಕ್ಕಂಥವ್ರು, ಟ್ರಾನ್ಸ್ಫರ್ ಸ್ವಲ್ಪ ಕಷ್ಟ, ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಇತ್ಯಾದಿ ಪ್ರಯತ್ನ ಮಾಡ್ತಕ್ಕಂಥವ್ರು ಸಹ ಜನವರಿ ತಿಂಗಳ ನಂತರ, ಅಂದರೆ ಜನವರಿ ತಿಂಗಳ 18ನೇ ತಾರೀಕು ನಂತರ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ ನಿಮಗೆ ಸ್ಯಾಲ್ರಿ ಹೈಕಿ ಕೂಡ ಅನುಕೂಲವಾಗಲಿದೆ. ಆಲ್ರೆಡಿ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಇದೆಲ್ಲ ರೀತಿಯಲ್ಲಿ ನಿಮಗೆ ಅನುಕೂಲವಾಗಲಿ, ಉದ್ಯೋಗದ ರೀತಿ ವಿಚಾರದಲ್ಲಿ ನಿಮಗೆ ಅನುಕೂಲವಾಗಲಿ ಅಂತಲೇ ಡಿಸೆಂಬರ್ 26ನೇ ತಾರೀಕು ಜನವರಿ ತಿಂಗಳಲ್ಲಿ
ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ ಡಿಸೆಂಬರ್ 26ನೇ ತಾರೀಕಿಗೆ ವಿಶೇಷವಾದಂತಹ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದ ಒಂದು ಬ್ರಾಸ್ಲೆಟ್, ಪ್ರಸಾದ ಸ್ವರೂಪ ಒಂದು ವಿಶೇಷ 4 ವಿಧದ ಉಪರತ್ನಗಳಿರುವಂತಹ ಒಂದು ಬ್ರಾಸ್ಲೆಟನ್ನು ಸಹ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅದರ ಬಗ್ಗೆ ಎಲ್ಲ ವಿಡಿಯೋ ಸಾಕ್ತಾ ಹೇಳ್ತೀನಿ. ಖಂಡಿತವಾಗಿ ಮುಂದಿನ ತನಕ ನೋಡ್ತಾ ಇರಿ. ಎರಡನೇ ಶುಭ ವಿಚಾರ, ಧನುರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜಾಬ್ ಮಾಡ್ತಾ ಇಲ್ಲ ಗುರುಗಳೇ, ನಾನು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥದ್ದು, ಧನುರಾಶಿ ಲಾಸ್ ಆಗ್ತಾ ಇದೆ, ಯಾವಾಗಿಂದ ಪ್ರಾಫಿಟ್ ಆಗುತ್ತೆ, ಜನವರಿ ತಿಂಗಳಲ್ಲಿ ಪ್ರಾಫಿಟ್ ಆಗುತ್ತಾ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ, ನಿಮ್ಮ ಎರಡನೇ ಶುಭ ವಿಚಾರ ಏನು ಅಂದರೆ, ಧನುರಾಶಿಯ ವ್ಯಾಪಾರಿಗಳಿಗೆ ಜನವರಿ 18ನೇ ತಾರೀಕಿನ ನಂತರ, ಅಂದರೆ ಮಕರ ಸಂಕ್ರಾಂತಿಯಾಗಿ ಒಂದು 4 ದಿವಸದ ನಂತರ ವ್ಯಾಪಾರದಲ್ಲಿ ಲಾಭವಾಗುವ ಸಾಧ್ಯತೆ ಜಾಸ್ತಿ ಇದೆ. ಲಾಭಾಧಿಪತಿಯಾದಂತಹ ಶುಕ್ರ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ. ಆದ್ದರಿಂದಾಗಿ ಕರ್ಮಾಧಿಪತಿ, ಲಾಭಾಧಿಪತಿ ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಆದ್ದರಿಂದ ಜನವರಿ 18ನೇ ತಾರೀಕು ನಂತರ ಯಾವುದೇ ರೀತಿಯಾದಂತಹ ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥ ಧನುರಾಶಿಯವರಿಗೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಆಗುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಒಳ್ಳೆಯದಾಗಲಿ. ಅದಕ್ಕಿನ್ನೂ ಪೂರ್ವಕವಾಗಿ ಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಅದಕ್ಕೆ ವಿಶೇಷವಾಗಿ ಅಭಿಮಂತ್ರಣೆ ಮಾಡುವಂತಹ ಈ ಒಂದು ರತ್ನಗಳ ಒಂದು ಬ್ರಾಸ್ಲೆಟನ್ನು, ಉಪರತ್ನಗಳ ಬ್ರಾಸ್ಲೆಟನ್ನು ಕೊಡ್ತಾ ಇದ್ದೇವೆ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳೋಕ್ಕೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿ, ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ, ಧನುರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜನವರಿ ತಿಂಗಳಲ್ಲಿ ಧನುರಾಶಿಯವರ ಸರ್ಕಾರಿ ಕೆಲಸಗಳೇನಾದ್ರು ಇದ್ರೆ, ಸರ್ ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೇಕು, ತಹಶೀಲ್ದಾರ್ ಆಫೀಸ್ಗೆ ಹೋಗ್ಬೇಕು, ಮತ್ತೊಂದೇನೋ ಪಟ್ಟಣ ಪಂಚಾಯತಿಗೆ ಹೋಗ್ಬೇಕು, ಗ್ರಾಮ ಪಂಚಾಯತಿಗೆ ಹೋಗ್ಬೇಕು, ಅಲ್ಲೇನೋ ಕೆಲಸ ಆಗ್ಬೇಕು, BDLೇನೋ ಕೆಲಸ ಆಗ್ಬೇಕು, ನಿಮ್ಮ ಒಂದು ಅಭಿವೃದ್ಧಿ ಪ್ರಾಧಿಕಾರ, ನಗರ ಅಭಿವೃದ್ಧಿ ಪ್ರಾಧಿಕಾರ ಇರುತ್ತಲ್ಲ, ಅಲ್ಲೇನೋ ಒಂದಿಷ್ಟು ಕೆಲಸಗಳಾಗಬೇಕು. ಏನು ಸರ್ಕಾರಿ ಕೆಲಸಗಳು ಏನೇನಾಗಬೇಕು ಅಂತಂದರೂ ಸಹ ನಿಮಗೆ ಜನವರಿ ತಿಂಗಳು ಸುಲಭವಾಗಿ ಆಗತ್ತೆ. ಯಾಕೆ ಅಂತಂದರೆ ನಿಮ್ಮ ಗ್ರಹಸ್ಥಿತಿಗಳು ಅಷ್ಟು ಉತ್ತಮವಾಗಿದೆ. ಶನಿಯ ಬಲ, ರವಿಯ ಬಲದಿಂದಾಗಿ ಒಂದಿಷ್ಟು ಸರ್ಕಾರಿ ಕೆಲಸಗಳು ತುಂಬ ಚೆನ್ನಾಗಾಗ್ಬಿಡುತ್ತೆ. ಯಾವುದಾದ್ರು ನಿಮಗೆ ಅಲ್ಲಿಂದ ಪರ್ಮಿಷನ್ ಲೆಟರ್ಗಳು ಬೇಕು, ಯಾವುದೋ ಒಂದು ಲೈಸೆನ್ಸ್ಗಳು ಬೇಕು, ಅಥವಾ ಮತ್ತೊಂದು ಯಾವುದೋ ಒಂದು ಇದು ಮಾಡಬೇಕು. ಸರ್ಕಾರದ ಕೆಲಸಗಳು ಅಂತಂದರೆ ಖಂಡಿತವಾಗಿ ಬೇಗ ಅಂದರೆ ಇಷ್ಟು ದಿವಸ ಅಯ್ಯೋ ಸಾರ್ ಗೌರ್ಮೆಂಟ್ ಕೆಲಸ ನಿಮಗೆ ಗೊತ್ತಲ್ಲ ಸಾರ್, ನಿಧಾನ, ಎಷ್ಟು ಪ್ರಯತ್ನ ಮಾಡಿ ಎಷ್ಟು ಓಡಾಡಿದ್ರೂ ಆಗ್ತಾ ಇಲ್ಲ ಅಂತ ನೀವೇನು ನವಂಬರ್ಲಿ ಡಿಸೆಂಬರ್ಲಿ ಕಷ್ಟಪಟ್ಕೊಂಡು ಚಿಂತೆ ಮಾಡ್ಕೊಂಡು ದುಃಖ ಪಟ್ಕೊಂಡಿದ್ರು, ಜನವರಿಲಿ ಹಂಗಾಗಲ್ಲ. ಪಟ 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 ನಿಮ್ಮ ಸರ್ಕಾರದ ಕೆಲಸಗಳು, ಸರ್ಕಾರದ ವತಿಯಿಂದ ನಿಮಗೆ ಆಗಬೇಕಾದ ಕೆಲಸಗಳು ಆಗುತ್ತೆ. ಪ್ರಯತ್ನ ನಿಮ್ಮದು ಚೆನ್ನಾಗಿ ಬೇಕು, ಅದಿದ್ರೆ ಖಂಡಿತವಾಗಿ ಕೆಲಸ ಆಗತ್ತೆ. ನಾಲ್ಕನೇ ಶುಭ ವಿಚಾರ, ಧನುರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮಗೆ ಖರೀದಿಸುವ ಯೋಗ. ಏನನ್ನ? ಭೂಮಿಯನ್ನು ಖರೀದಿಸುವ ಯೋಗ, ಬಂಗಾರವನ್ನು ಖರೀದಿಸುವಂತಹ ಯೋಗ, ಬೆಳೆಬಾಳುವ ವಸ್ತುಗಳನ್ನು ಖರೀದಿಸುವಂತಹ ಯೋಗ ಫಲಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಮನೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಬೇಕಾಗಿರಬಹುದು, TV, ಫ್ರಿಜ್ಜು, ವಾಷಿಂಗ್ ಮಿಷನು ಇತ್ಯಾದಿ ವಸ್ತುಗಳಾಗಿದ್ದರೂ ಸಹ ಆಶ್ಚರ್ಯ ಇಲ್ಲ. ಇನ್ನು ಎಲೆಕ್ಟ್ರಾನಿಕ್ ಬೈಕು, ಎಲೆಕ್ಟ್ರಿಕಲ್ ಬೈಕು, ಎಲೆಕ್ಟ್ರಿಕಲ್ ಕಾರು, ಹೀಗೆ ವಿದ್ಯುತ್ ಉಪಕರಣಗಳೇ, ಅಲ್ಲೇ ವಿದ್ಯುತ್ ವಾಹನಗಳನ್ನು ಸಹ ಅಷ್ಟೇ ಖರೀದಿಸುವ ಯೋಗ ಫಲ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಬಂಗಾರ ಖರೀದಿಸುವಂಥ ಯೋಗ ಇದೆ. ಧನುರಾಶಿಯವರು ಎಲ್ಲಿಗುರುಳೆ ಗ್ರಾಮಿಗೆ 6,000 ರೂಪಾಯಿ ದಾಟೋಗಿದೆ ಅಂತ ಹೇಳ್ತಾರೆ ಅಂದರೆ, ಗ್ರಾಮಿಗೆ 60,000 ಆಗಲಿ, ಅದು ಸಂಬಂಧ ಇಲ್ಲ, ಪ್ರಮಾಣ ಕಡಿಮೆ ಆಗ್ಬೋದು ಅಷ್ಟೇ. ಬಿಟ್ಟರೆ ನಿಮಗೆ ಬಂಗಾರ ಖರೀದಿಸುವ ಯೋಗ ಫಲ ಇದೆ. ಆದ್ದರಿಂದ ಖಂಡಿತವಾಗಿ ಪ್ರಯತ್ನ ಮಾಡಿ ಬಂಗಾರವನ್ನು ಖರೀದಿಸಿ. ಇನ್ನು ಕೆಲವರು ಬಂಗಾರನ ಅಡಮಾನ ಇಟ್ಟಿರ್ತಾರೆ, ಅದನ್ನು ಬಿಡಿಸ್ಕೊಂಡು ಬರಬೇಕು ಅಂದರೆ ಅದಕ್ಕೂ ಸಹ, ಯಾಕೆಂದರೆ ಷಷ್ಠ್ಯಾಧಿಪತಿಯಾಗಿ ಅವನು ನಿಮ್ಮ ರಾಶಿಯಲ್ಲಿದ್ದಾನೆ, ಶುಕ್ರ ಬರ್ತಾನೆ. ಆದ್ದರಿಂದಾಗಿ ಅದು ಸಾಧ್ಯ ಇದೆ. 18ನೇ ತಾರೀಕು ನಂತರ, ಜನವರಿ 18ನೇ ತಾರೀಕು ನಂತರ ನೀವು ಸಾಲಗಳು ತೀರಿಸುವ ವಿಚಾರದಲ್ಲಿ, ಅಡಮಾನ ಇಟ್ಟಂತಹ ಬಂಗಾರಗಳನ್ನು ಬಿಡಿಸಿಕೊಳ್ಳುವ ವಿಚಾರದಲ್ಲೆಲ್ಲ ಸ್ವಲ್ಪ ಅನುಕೂಲವಾಗಲಿದೆ. ಈ ಏನು ಕಳ್ಕೊಂಡಿರ್ತೀರಲ್ಲ, ಇದನ್ನೆಲ್ಲ ಪಡ್ಕೊಳ್ಳೋಕ್ಕೋಸ್ಕರವಾಗಿ ನಾವು ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನ ಹೋಮ ಅಂತ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ
ವಿನಾ ಹೃತಂ ನಷ್ಟಂಚ ಲಭ್ಯತೆ ಅಂತ. ಯಾರಾದರೂ ನಿಮ್ಮ ಹತ್ರ ಇರೋದು ಯಾರು ಕದ್ಕೊಂಡು ಹೋಗ್ಬಿಟ್ರಪ್ಪ, ಯಾರೋ ಕದ್ಕೊಂಡು ಹೋಗ್ಬಿಟ್ರು ಸಾರ್, ನಮಗೆ ಸಿಗುತ್ತಾ ಸಾರ್ ಅದು ವಾಪಸ್ಸು ಅಂತ ಚಿಂತೆ ಮಾಡ್ತಿರಲ್ಲ, ಈ ಕಾರ್ತ್ಯವೀರ್ಯಾರ್ಜುನ ಹೋಮದಿಂದ ಅದು ವಾಪಸ್ ಸಿಗತ್ತೆ. ಅಥವಾ ನೀವೇ ಎಲ್ಲೋ ಇಟ್ಟು ಮರ್ತೋಗಿ ಕಳೆದೋಗ್ಬಿಟ್ರೋದು, ಆ ಥರ ನೀವು ಕಳ್ಕೊಂಡಂತಹ ಅಧಿಕಾರ ಇರಬಹುದು, ನೀವು ಕಳ್ಕೊಂಡಂತಹ ವ್ಯಕ್ತಿಗಳು, ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಹೊಟ್ಟೋದ್ರಪ್ಪ, ಆ ಥರ ನೀವು ಕಳ್ಕೊಂಡಂತಹ ವ್ಯಕ್ತಿಗಳಿರಬಹುದು, ಅಥವಾ ವಸ್ತು ಇರಬಹುದು, ಅಥವಾ ಸ್ಥಾನಮಾನಗಳಿರಬಹುದು, ಏನೇ ನೀವು ಕಳ್ಕೊಂಡಿದ್ದು ಪುನಃ ವಾಪಸ್ ಪಡ್ಕೊಳ್ಳೋಕ್ಕೆ ನಿಮಗೆ ಅನುಕೂಲವಾಗಬೇಕು ಅಂತ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಡಿಸೆಂಬರ್ 26ನೇ ತಾರೀಕು ಮಾಡಿ ವಿಶೇಷವಾದ ಈ ಬ್ರಾಸ್ಲೆಟನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಬ್ರಾಸ್ಲೆಟಲ್ಲಿ 4 ವಿಧದ ಉಪರತ್ನಗಳಿದೆ. ಜ್ವಾಲಾಮುಖಿ ರತ್ನ, ಅದೇ ರೀತಿಯಲ್ಲಿ ವ್ಯಾಘ್ರನೇತ್ರ ರತ್ನ, ಕೃಷ್ಣವರ್ಣಿಕಾ ರತ್ನ ಹಾಗೂ ಶ್ವೇತಚಂದ್ರಿಕಾ ರತ್ನಗಳು. ನಿಮ್ಮ ಮನಸ್ಸನ್ನು ತುಂಬ ಕಂಟ್ರೋಲಲ್ಲಿ ಪ್ರಶಾಂತವಾಗಿ ಇಡುವಂಥ ಅನುಕೂಲ ಮಾಡುತ್ತೆ ಶ್ವೇತಚಂದ್ರಿಕಾ ರತ್ನಗಳು. ಸೊ ಇಂತಹ ಅದ್ಭುತವಾದಂತಹ ರತ್ನಗಳ ಒಂದು ಕಾಂಬಿನೇಷನ್ನು ನಾವು ಒಂದು ಬ್ರಾಸ್ಲೆಟ್ ಮಾಡಿದ್ದೇನೆ, ಅದನ್ನು ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇನೆ ಸಂಕಲ್ಪ ಸೇವೆ ಕೊಟ್ಟವ್ರಿಗೆ. ಈ ಒಂದು ರತ್ನವನ್ನು ವಿಶೇಷವಾಗಿ ನಾ ಇವತ್ತಿನ ಆಗಲೇ ಹೇಳಿದಂತೆ ನಮ್ಮ ಸ್ವಾಮಿ ಕಾಂತೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಮಾಡಿದಂತಹ ಆ ನೀರಿನಲ್ಲಿ ಜಲದಲ್ಲಿ ಇದನ್ನು ಅಭಿಮಂತ್ರಣೆ ಮಾಡಿ ಮತ್ತೆ ಪುನಃ ನಮ್ಮ ಹೋಮಗಳಲ್ಲಿ ಅಭಿಮಂತ್ರಣೆ ಮಾಡಿ ಸಂಕಲ್ಪ ಸೇವೆ ಕೊಟ್ಟಂಥವ್ರಿಗೆ ಕೊಡುವಂಥದ್ದು. ಏನಾದ್ರು ಸಂತಾನ ಇಲ್ಲದ ಧನುರಾಶಿಯವರಿದ್ದರೆ, ಸಂತಾನಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಾದರೆ ಖಂಡಿತವಾಗಿ ಈ ಸಮಯ ಅದ್ಭುತವಾದಂಥ ಸಮಯ. ಈಗ ಸಂತಾನಕ್ಕೆ ಪ್ರಯತ್ನ ಮಾಡಿ ಜನವರಿ ತಿಂಗಳ ಮೊದಲ 15 ದಿನಗಳ ಒಳಗೆ ನೀವು ಸಂತಾನಕ್ಕೆ ಪ್ರಯತ್ನ ಮಾಡಿದ್ರೆ ಅಂತಾದರೆ ಅದು ಖಂಡಿತ ನಿಮಗೆ ಸಕ್ಸಸ್ ಆಗಬೇಕು. ಅದರ ಜೊತೆಗೆ ಪರಿವರ್ತನೆ ಯೋಗ ಗುರು ಹಾಗೂ ಕುಜನಲ್ಲಿ, ಅದರಿಂದ ನಿಮಗೆ ಸಕ್ಸಸ್ ಆಗಬೇಕು. ಅದು ನಿಮಗೆ ಸಕ್ಸಸ್ ಆಗಿ ಗರ್ಭ ನಿಂತರೆ 9ನೇ ತಿಂಗಳು ಅಂತಂದರೆ ಸಿಂಹಮಾಸ, ಅಂದರೆ ಮಗು ಸಿಂಹಮಾಸದಲ್ಲಿ ಹುಟ್ಟುತ್ತೆ. ಸಿಂಹಮಾಸದ ಹುಟ್ಟಿದ ಮಕ್ಕಳಿಗೆ ತಂದೆಯವರಿಗೆ ತುಂಬ ಒಳ್ಳೆಯದು. ಯಾಕೆ? ಪಿತೃಕಾರಕನಾದ ರವಿ ಸ್ವಸ್ಥಾನದಲ್ಲಿರ್ತಾನೆ. ಆದ್ದರಿಂದ ತುಂಬ ಒಳ್ಳೆಯದಾದಂಥ ಸಮಯ ಈಗ ಸಂತಾನಕ್ಕೆ ಪ್ರಯತ್ನ ಮಾಡ್ತಕ್ಕಂಥವರಿಗೆ. ಸೊ ಆದ್ದರಿಂದ ನೆನಪಿಟ್ಕೊಳ್ಳಿ, ಸಂತಾನಕ್ಕೆ ಪ್ರಯತ್ನ ಮಾಡುವ ಧನುರಾಶಿಯವರು ಇದೇ ಸಮಯದಲ್ಲಿ ಸಂತಾನಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ನಿಮಗೆ ಅನುಕೂಲವಾಗಲಿ ಅಂತ ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಸರ್ಪದೋಷಗಳು ನಿವಾರಣೆ ಆಗಬೇಕು. ಸರ್ಪದೋಷದಿಂದಾಗಿ ನಿಮಗೆ ಮದುವೆ ಆಗ್ತಾ ಇಲ್ಲ, ಸರ್ಪದೋಷದಿಂದಾಗಿ ಮದುವೆ ಆದರೂ ಮಕ್ಕಳಾಗ್ತಾ ಇಲ್ಲ, ಸರ್ಪದೋಷದಿಂದ ಉದ್ಯೋಗ ಸಿಗ್ತಾ ಇಲ್ಲ, ವ್ಯಾಪಾರದಲ್ಲಿ ನಷ್ಟ, ಸರ್ಪದೋಷದಿಂದಾಗಿ ಏನೇನು ನಿಮಗೆ ಸಮಸ್ಯೆ ಆಗ್ತಿದೆಯೋ ಅದು ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಿಮ್ಮ ಎಲ್ಲ ಭೂಮಿ ನಿಮಿತ್ತವಾದ ಸಂಬಂಧಿತ ವ್ಯವಹಾರಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಿಸ್ಕೊಂಡು ಹೋಗಬೇಕು ಅಂತ ಲಕ್ಷ್ಮೀ ಭೂವರಾಹ ಸ್ವಾಮಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಅದ್ಭುತವಾಗಿ ಮಾಡ್ತಕ್ಕಂಥ ಹೋಮ, ಸಂಕಲ್ಪ ಸೇವೆ ಕೊಡ್ತಕ್ಕಂಥ ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆಗೆ ಒಂದೊಂದು ವಿಶೇಷವಾದ ಬ್ರಾಸ್ಲೆಟನ್ನು ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಇವತ್ತು ಡಿಸೆಂಬರ್ 26ನೇ ತಾರೀಕು ಮಂಗಳವಾರ, ಮಾರ್ಗಶೀರ್ಷ ಹುಣ್ಣಿಮೆಯ ದಿವಸ ನಾವು ಹೋಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಎರಡು ನಿಮಗೆ ಹಣೆಗೆ ಹಚ್ಕೊಳ್ಳೋಕ್ಕೋಸ್ಕರವಾಗಿ. ಅದೇ ರೀತಿಯಲ್ಲಿ ಬ್ರೇಸ್ಲೆಟ್ ಧಾರಣೆ ಮಾಡೋಕ್ಕೊಂದು ಬ್ರೇಸ್ಲೆಟ್ ಎಲ್ಲರಿಗೂ ಸಹ. ನೀವು ನಾನು ನಾನ್ ವೆಜ್ ತಿಂದ್ಬಿಡ್ತೀನಿ, ಮತ್ತೊಂದು ಕಡೆ ಬಿಡ್ತೀನಿ, ಎಲ್ಲೆಲ್ಲೋ ಓಡಾಡ್ತಿರ್ತೀವಿ, ಮೇಲಿಗೆ ಆಗ್ಬಿಡುತ್ತೆ, ಏನೂ ತೊಂದರೆ ಇಲ್ಲ. ಅದಕ್ಕೆ ಸಂಬಂಧ ಇಲ್ಲ. ಇದು ನಿಮ್ಮ ಶರೀರದ ಮೇಲೆ ನಮ್ಮ ರಕ್ಷಣೆಗೋಸ್ಕರ. ನೀವು ಎಂಥ ನೆಗೆಟಿವ್ ಜಾಗಗಳಿಗೆ ಹೋದರೂ ನಿಮಗೆ ಯಾವುದು ನೆಗೆಟಿವ್ ತಾಗಬಾರ್ದು ಅನ್ನುವ ಕಾರಣಕ್ಕೆ ನಿಮಗೆ ರಕ್ಷಣೆಗೋಸ್ಕರ ಈ ಬ್ರೇಸ್ಲೆಟನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲಿರ್ತಕ್ಕಂಥ ನಂಬರ್ಗೆ. ಒಳ್ಳೆಯದಾಗಲಿ. ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿಲ್ಲ ವೀಕ್ಷಕರೇ. ಈಗ ಮುಂದೆ ಸ್ವಾಮಿಯ ದರ್ಶನ, ಪೂಜೆಯ ದರ್ಶನವನ್ನು ಮಾಡೋಣ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.